ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಸುರೇಶ್ ಲೈಫ್ ಸ್ಟೈಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಉಷಾ 550 ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ನನ್ನಲ್ಲಿದೆ. ಸೊ ಹಾಗಾಗಿ ನಾನು ಹಾಕ್ತಕ್ಕಂತಹ ಕ್ಯಾನ್ವಾಸ್ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅಂತ ಹೇಳಿ. ರೀಸೆಂಟಾಗಿ ಎಂಬ್ರಾಯ್ಡ್ರಿ ತಗೊಂಡವರಿಗೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ನಾನು ಸ್ಟಾರ್ಟಿಂಗ್ನಲ್ಲಿ ತುಂಬ ಕನ್ಫ್ಯೂಸ್ನಲ್ಲಿದ್ದೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂಥೇಳಿ ಭಾವಿಸಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಆನ್ ಮಾಡಿ. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಸೊ ಈಗ ನೋಡಿ, ಕ್ಯಾನ್ವಾಸ್ ಈ ಥರ ರೋಲ್ ಸಿಗುತ್ತೆ. ನಾನು ಎಲ್ಲಿ ತರಿಸಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ಹೇಳ್ತೀನಿ ನಿಮಗೆ. ಇದು ಬಂದುಬಿಟ್ಟು ಸೂಪರ್ ಕ್ವಾಲಿಟಿ ಇದೆ. ನಾನು ಒಂದು 2 ತಲೆ ಅಂದರೆ ರೋಲ್ ತರಿಸಿರಲಿಲ್ಲ. ಸೊ ಬೇರೆ ಕಡೆಯಿಂದ ಸ್ವಲ್ಪ ತರಿಸಿದ್ದೆ, ಬಟ್ ಅದು ಅಷ್ಟು ಸಂಪೂರ್ಣವಾಗಿ ನನಗೆ ಕಂಫರ್ಟ್ ಅನಿಸ್ಲಿಲ್ಲ. ಸೊ ಹಾಗಾಗಿ ಈ ರೋಲ್ನ ಬಹಳ ರಿಸರ್ಚ್ ಮಾಡಿ ನಾನು ಇದನ್ನು ತರಿಸಿದ್ದೀನಿ. ಸೊ ಇದು ತುಂಬ ಕ್ವಾಲಿಟಿ ಆಗಿದೆ. ನನಗಂತೂ ಪರ್ಫೆಕ್ಟ್ ಡಿಸೈನ್ಸ್ಗಳನ್ನು ಅಷ್ಟು ನೀಟಾಗಿ ಬರ್ತವೆ. ಸೊ ನೋಡ್ಬೋದು, ಈ ಥರ ರೋಲ್ ಸಿಗುತ್ತೆ. ಇದು ಒಂದ್ಸಲ ನಾವು ತಗೊಂಡ್ರೆ ಬಹಳ ಡಿಸೈನ್ಸ್ಗಳಿಗೆ ಬರುತ್ತದೆ. ಇದು ಹೈಟ್ ಬಂದ್ಬಿಟ್ಟು ಎಷ್ಟಿದೆ, ಕೆಲವೊಬ್ಬರಿಗೆ ಹೈಟ್ ಎಷ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ಬೋದು, ಹೈಟ್ ಬಂದ್ಬಿಟ್ಟು 40 ಇಂಚಸ್ ಇದೆ. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, 40 ಇಂಚಸ್ ಹೈಟ್ ಇದೆ. ಹಾಗೇನು ವಿಡ್ತ್ ನಾವು ಎಷ್ಟು ತಗೊಳ್ಬೇಕು ಅಂದರೆ ಫ್ರೇಮ್ಗೆ ತಕ್ಕಷ್ಟು, ಅಂದರೆ ಯಾಕಂದರೆ ನಿಮ್ಮಲ್ಲಿ ಯಾರಲ್ಲಿ ಕೂಡ ಉಷಾ 550 ಮಿಷನ್ ಇದ್ದರೆ ಎಷ್ಟು ವಿಡ್ತ್ ತಗೊಳ್ಬೇಕು ಅಂತೇಳಿ ಕನ್ಫ್ಯೂಸ್ ಆಗಿದ್ರೆ, ಸೊ ಇದನ್ನು ನೋಡಿ, ಈ ರೀತಿಯಾಗಿ 17 ಇಂಚ್ಗೆ ವಿಡ್ತ್, 17 ಅಥವಾ 18, ಯಾಕಂದರೆ ಅದು ಲಾಸ್ಟ್ನಲ್ಲಿ ಸ್ವಲ್ಪ ಫ್ರೇಮ್ಗೆ ಫಿಟ್ಟಿಂಗ್ ಮಾಡೋದ್ರಿಂದ ಅದು ಬಿಡಬೇಕಾಗುತ್ತಲ್ಲ. 17ರಿಂದ 18 ಇಂಚನ್ನು ಫೋಲ್ಡ್ ಮಾಡಬೇಕು. ನಾನಿಲ್ಲಿ 17 ಇಂಚನ್ನು ಫೋಲ್ಡ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಒಂದು 2-3 ಫೋಲ್ಡ್ ಮಾಡ್ಕೊಳ್ಬೋದು. ಜಾಸ್ತಿ ವರ್ಕ್ ಏನಾದರೂ ಬರ್ತಾ ಇದ್ದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. 5 ರೌಂಡ್ ಈ ರೀತಿಯಾಗಿ ಫೋಲ್ಡ್ ಮಾಡಿದ ಮೇಲೆ ನೆಕ್ಸ್ಟ್ ಕಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ನನ್ನ ಚಾನಲ್ಗೆ. ನಾನು ಈಗಷ್ಟೇ ವಿಡಿಯೋಸ್ಗಳನ್ನು ಶುರು ಮಾಡಿದ್ರಿಂದ, ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಬೇಕಾಗುತ್ತೆ. ಎಂಬ್ರಾಯ್ಡ್ರಿ ಮಿಷನನ್ನು ನಾನು ರೀಸೆಂಟಾಗಿ ಶುರು ಮಾಡಿದ್ದೀನಿ ಹಾಕಲಿಕ್ಕೆ. ತಗೊಂಡು ಒಂದು 4-5 ಮಂತ್ಸ್ ಆಯಿತು. ಬಟ್ ನಮ್ಮೂರಲ್ಲಿ ನಾನೇ ಫಸ್ಟ್ ಮಿಷನ್ ತೊಗೊಂಡಿದ್ದು. ಇನ್ನು ನಮ್ಮೂರು ಹಳ್ಳಿ ಊರಾಗಿರೋದ್ರಿಂದ ಅಷ್ಟು ಎಂಬ್ರಾಯ್ಡ್ರಿ ಹಾಕೋಷ್ಟು ಇನ್ನೂ ಇಂಪ್ರೂವ್ ಆಗಿಲ್ಲ. ಸೊ ಈಗಷ್ಟೇ ಶುರು ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನ್ನ ಮೇಲೆ ಇರಲಿ. ನಾನು ಕೂಡ ಎಂಬ್ರಾಯ್ಡ್ರಿ ಡಿಸೈನರ್ ಆಗಿ ಆಗಬೇಕು ಅಂತೇಳಿ ತುಂಬ ಆಸೆ. ಹಾಗಾಗಿ ತುಂಬಾ ಕಷ್ಟಪಟ್ಟು ನಾನು ಈ ಮಿಷನನ್ನು ತಗೊಂಡಿದ್ದೇನೆ. ಸೊ ಸ್ವಲ್ಪ ಪಿಕಪ್ ಆಗಲಿಕ್ಕೆ ಟೈಮ್ ಅಂತೂ ಬೇಕೇ ಬೇಕು. ನಾವು ಇವಾಗ ನಿನ್ನೆ ತಂದಿದ್ವಿ, ಇವತ್ತಿನ ಕಸ್ಟಮರ್ಸ್ ಬರಬೇಕು, ನಾನು ದಿನಕ್ಕೆ ಒಂದು 2-3 ಹಾಕಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ನಮ್ಮ ಪರಿಶ್ರಮ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಮತ್ತು ಪಬ್ಲಿಸಿಟಿ ಕೂಡ ಅಷ್ಟೇ ಬೇಕು. ಸೊ ನಂದು ಶಾಪ್ ಆಗಿರೋದ್ರಿಂದ ಅಷ್ಟು ನನಗೇನು ರಿಸ್ಕ್ ಆಗಲ್ಲ, ಯಾಕಂದರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಡೈಲಿ. ಹಾಗೆ ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಕೂಡ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಹಾಗಾಗಿ ಪಬ್ಲಿಸಿಟಿ ಅನ್ನೋದು ನನಗೆ ಸುಲಭ ಆಗ್ತದೆ. ಆದರೆ ಯಾರೋ ನೀವು ಮಿಷನ್ ತೊಗೊಂಡಿರ್ತೀರಾ, ನೀವು ಇವಾಗೇ ಬರಬೇಕು ಅಂದರೆ ಇಲ್ಲ, 3 ತಿಂಗಳಿಂದ ಮಿನಿಮಮ್ 3 ಮಂತ್ಸ್ ಬೇಕೇ ಬೇಕು ನಮಗೆ ಕಸ್ಟಮರ್ಸ್ ಸಿಗಲಿಕ್ಕೆ. ಸೊ ನನಗೆ ಈಗ ಪರವಾಗಿಲ್ಲ, ಕಸ್ಟಮರ್ಸ್ ಸ್ವಲ್ಪ ಬರ್ತಾ ಇದ್ದಾರೆ. ಡೈಲಿ ಅಂತೂ 1-2ಕ್ಕೆ ಕಂಪಲ್ಸರಿ ಹಾಕ್ತಾ ಇದ್ದೀನಿ ನಾನು. ಸೊ ಈಗ ತೊಂದರೆ ಇಲ್ಲ. ನಾನು ನಿಮಗೆ ಆಯಿತು, ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ಆವಾಗ ನಾನು ತಂದಿದ್ದೆ ಆ ಮಿಷನನ್ನು. ಬಟ್ ಆವಾಗ ನಾನು 5 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ನಮ್ಮೂರಲ್ಲಿ. ಸೊ ಆವಾಗ ತರಬೇಕು ಅಂತೇಳಿ ಬಹಳ ಹಂಬಲಿಸಿದ್ದೆ ನಾನು. ಸೊ ಆ ದೇವಿ ದಯದಿಂದ ನಾನು ಮಿಷನನ್ನು ತಂದುಕೊಟ್ಟೆ. ಬಟ್ ಆವಾಗ ನನಗೆ ಟ್ರೈನಿಂಗನ್ನು ಅಷ್ಟು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ
ತಂದ ಮೇಲಂತೂ ಕಲಿತು ಮಾಡಿ ನನ್ನ ಬ್ಲೌಸ್ಗಳಿಗೆ ಒಂದೇನಿಲ್ಲ ಅಂದರೂ ಒಂದು 5-6 ಬ್ಲೌಸಸ್ಗೆ ಹಾಕಿ ಬೇಸಿಕ್ಕಾಗಿ ನಾವು ನಮ್ಮ ಬ್ಲೌಸ್ಗಳಿಗೆ ಹಾಕೋಬೇಕು. ನೋಡಿ ಇಲ್ಲಿ ಇವಾಗ ಕ್ಯಾನ್ವಾಸ್ ನಾನು ತೋರಿಸಿದ್ನಲ್ವಾ, ನೋಡಿ ಮಾತಾಡೋದ್ರಲ್ಲಿ ಅದು ಮುಗ್ದೇ ಹೋಯ್ತು. ಸೊ ಇವಾಗ ಈ ಫ್ಲವರ್ ಡಿಸೈನನ್ನು ಹಾಕಿದ್ದೀನಿ. ಯಾವ ರೀತಿಯಾಗಿ ಕ್ಯಾನ್ವಾಸ್ ಇರಬೇಕು ಅಂತೇಳಿ ಇದರಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ನಾವು ಡಿಸೈನ್ ಹಾಕಿದ್ಮೇಲೆ ಅದು ನೀಟಾಗಿ ಟ್ರಿಮ್ ಆಗಬೇಕು. ಸೀಸರ್ ಯಾವುದೇ ತೊಗೋಬಾರ್ದು, ನಮ್ಮ ಕೈಲಿದ್ದಾನೆ ಅದು ಈ ಥರ ಎಳೆದ್ರೆ ಈ ಥರ ಬರಬೇಕು. ಈಗ ಈ ಥರ ಕ್ಯಾನ್ವಾಸ್ ಇದ್ದಾಗ ಮಾತ್ರ ನಮ್ಮ ಡಿಸೈನ್ ಫಿನಿಶಿಂಗ್ ಅನ್ನೋದು ಸೂಪರಾಗಿರುತ್ತೆ. ಇಲ್ಲಾಂದರೆ ಫಸ್ಟ್ ಟೈಮ್ ನಾನು ಹಾಕ್ತಾ ಇದ್ದೆ, ಸೀಸರ್ಲಿದ್ದ ಕಟ್ ಮಾಡಿ ಬ್ಲೌಸ್ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಇರ್ತವೆ. ಹಾಗಾಗಿ ಅಂಥ ಕ್ಯಾನ್ವಾಸ್ನ ದಯವಿಟ್ಟು ಯೂಸ್ ಮಾಡಬೇಡಿ ಯಾರು. ಈ ಥರ ಥಿಕ್ನೆಸ್ GCM ಮೇಲೆ ನಿಮಗೆ ಕ್ಯಾನ್ವಾಸ್ ಅನ್ನೋದು ಸಿಗುತ್ತೆ. ಎಷ್ಟು GSM ಇರಬೇಕು ಏನು ಎಂಬುದನ್ನು ಹೇಳ್ತಾ ಇದ್ದೀನಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಆವಾಗ ನಿಮಗೆ ಹೇಳ್ತಿದ್ದೀನಿ. ಸೊ ಇವಾಗ ನೋಡಿ 2 ಬುಟ್ಟೀಸ್ನ ಹಾಕಿದ್ನಲ್ಲ, ಅದು ಸ್ಲೀವ್ಸ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂಥೇಳಿ. ಈ ಥರ ಕ್ಯಾನ್ವಾಸ್ನ ನಾವು ಟ್ರಿಮ್ ಮಾಡಿದ್ಮೇಲೆ ಇದು ವೇಸ್ಟ್ ಆಗ್ತದೆ ಅಂತೇಳಿ ಚಿಂತೆ ಮಾಡಬೇಡಿ. ನೆಕ್ಸ್ಟ್ ನಾವು ಫ್ರಂಟಿಗೆ ಹಾಕ್ತೀವಲ್ಲ, ಫ್ರಂಟಿಗೆ ಹಾಕಿದಾಗ ಆ ಕ್ಯಾನ್ವಾಸ್ನ ಯೂಸ್ ಮಾಡ್ಬೋದು. ನೋಡಿ ಇವಾಗ ಬುಟ್ಟಿ ಹಾಕಿದ್ನಲ್ಲ, ಇವಾಗ ನೋಡಿ ಬ್ಯಾಕ್ ಸೈಡ್ಗೆ ಈಗ ಬಂದಿದೆ. ಅವ್ರು ಭಾಳ ಸ್ಲಿಮ್ ಇದ್ದಾರೆ, ಹಾಗಾಗಿ ನೆಕ್ ಬಿಡ್ತ ಕಡಿಮೆ ಇದೆ ನೋಡ್ಬೋದು. ಈ ಥರ ನಿಮಗೆ ಫ್ರಂಟ್ನಲ್ಲಿ ಇಷ್ಟು ನೀಟಾಗಿ ಬಂದಿದೆ. ಸೊ ಬ್ಯಾಕ್ನಲ್ಲಿ ಕೂಡ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಬ್ಯಾಕ್ನಲ್ಲಿ ಎಕ್ಸ್ಟ್ರಾ ಕ್ಯಾನ್ವಾಸ್ ಯಾವುದು ಉಳಿದಿಲ್ಲ. ಹೀಗಿರೋದ್ರಿಂದ ನಾವು ಸ್ಟಿಚಿಂಗ್ ಮಾಡಿ ಕೊಟ್ಟಾಗ ಆಯಿತು, ಅಥವಾ ಬರೀ ಬ್ಲೌಸ್ ಪೀಸ್ಗೆ ಮೇಲೆ ವರ್ಕ್ ಹಾಕಿ ನಾವು ಬೇರೆ ನಾವು ಹೊಲ್ಕೊತೀವಿ ಅಂತ ಹೇಳೋರಿಗೆ ನಾವು ವರ್ಕ್ ಫಿನಿಶಿಂಗ್ ಕೂಡ ಅಷ್ಟೇ ಕೊಡಬೇಕಾಗುತ್ತೆ. ಕ್ಯಾನ್ವಾಸ್ನ ಅಲ್ಲಲ್ಲಿ ಬಿಟ್ಟಾಗ ಅದು ಚೆನ್ನಾಗಿ ಕಾಣುತ್ತೆ. ಎಂಬ್ರಾಯ್ಡ್ರಿ ವರ್ಕರ್ಸ್ಗೆ ಕ್ಯಾನ್ವಾಸ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಿಗಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ನೋಡ್ಬೋದು ಈಗ ವರ್ಕಿಂಗು ನಾವು ಕ್ಯಾನ್ವಾಸ್ ಹಾಕಿರೋದ್ರಿಂದ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತೇಳಿ ಕಾಣ್ತಾ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿ. ಸೊ ನೋಡಿದ್ರಲ್ಲ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.